ಅಲ್ಲೆಲ್ಲ ನಿಂತ್ಕೊಳ್ಳಿ, ನೆರಳಿದೆ ಬಂದ ಇಲ್ಲಿ ಬಂದು ಶ್ರಮ ನೆರಳಿದೆ. ಅಭಿಮಾನ ಸ್ಟುಡಿಯೋದಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ವಿಷ್ಣು ಸರ್ ಅವರ ಆತ್ಮೀಯರಾದಂಥ ಬಂದಿದ್ದಾರೆ. ಏನು ಹೇಳ್ತಾರೆ ಇವತ್ತಿ ಆಗಿರುವಂಥ ಈ ಅನ್ಯಾಯದ ಬಗ್ಗೆ? ಅನ್ಯಾಯ ಇನ್ನೇನು ಹೇಳ್ಬೋದು ವಿಷಯದಲ್ಲಿ? ಲಾಸ್ಟ್ ಟೈಮು ನಾನು ಬಂದು ಭೇಟಿಯಾದಾಗ ಅವ್ರ ಫ್ಯಾಮಿಲಿ ತುಂಬ ಡಿಸ್ಪಿಟ್ಟಿತ್ತು. ನಾನೇ ಮಾತಾಡಿದೆ, ಆ ಜಾಗಕ್ಕೆ ಏನು ನಮಗೆ 30-40% ಮೇಂಟೆನ್ಸ್ಗೆ ಆ ಜಾಗ ಏನು ಬರ್ತದೆ, ಅದಕ್ಕೆ ಸರ್ಕಾರದ ಏನು ಹಣ ಇದೆ ಅದನ್ನು ನಾವು ತಲುಪಿಸ್ತೀವಿ. ದಯವಿಟ್ಟು ನಮ್ಮ ಅಭಿಮಾನಿಗಳು ಮಾಡಿದ್ರೆ ನಾನು ಪರ್ಚೇಸ್ ಮಾಡ್ತಿದ್ದೆ. ಸರ್ಕಾರದವರು ಕೇಳ್ತಿದ್ದ ಸರ್ಕಾರದವರು ಅವ್ರು ಏನು ಮಾಡಬೇಕು, ಮೈಸೂರು ಜಾಗ ಕೊಟ್ಟರು, ಮನೆಯವರು ಅದಕ್ಕೆ ಒಪ್ಕೊಂಡ್ರು. ಅಭಿಮಾನಿಗಳು ಅವ್ರ ಅಂತ್ಯಕ್ರಿಯೆ ಆದ್ದರಿಂದ ಇಲ್ಲಿ ದಯವಿಟ್ಟು ಅವ್ರ ಜಾಗ ನಾವು ಕಾಸು ಕೊಡ್ತೀನಿ, ಸರ್ಕಾರದಿಂದ ನಾನು ಕೊಡ್ತೀನಿ. ನಾನು ಹೇಳಿದೆ ಅವ್ರು ಕೇಸಿದೆ ಮಾಡ್ತಿದ್ದೆ ಹೇಳಿದ್ರು. ಅವರು ಇವಾಗ ಮಾಡಿರೋದನ್ನು ಕಾನೂನು ಚೌಕಟ್ಟಲ್ಲಿ ಇರೋದನ್ನ ನಾವ್ಯಾರು ಮಾತಾಡೋಕ್ಕಲ್ಲ. ಆಮೇಲೆ ಕಾನೂನು ನಾವೆಲ್ಲ ಗೌರವಿಸ್ತೀವಿ. ಏನಾಗಿದೆ ಒಂದು ಮಾತು ಹೇಳಿ ನಾವು ಮಾಡಿದ್ರೆ ಅವ್ರು ಪೂಜೆನ ಪುರಸ್ಕಾರ ಮಾಡೋದನ್ನು ಅದೇನು ಮುಂದಕ್ಕೆ ತೀರ್ಮಾನ ತಗೋಬೋದಾಗಿದೆ. ಯಾಕೆಂದರೆ ಇದನ್ನು ಅವರು ಬಾಲಣ್ಣವ್ರಿಗೆ ಸರ್ಕಾರದಿಂದ ಸ್ಟುಡಿಯೋ ಕೇಸ್ ಜಾಗ ಕೊಟ್ಟಿದ್ರು. ಆ ಸ್ಟುಡಿಯೋ ಇದೇನಿದೆ ಆ್ಯಕ್ಚುಲಿ ಯಾವತ್ತೂ ಸ್ಟುಡಿಯೋನೇ ಮಾಡಬೇಕಾಯ್ತು. ಅವ್ರು ಪರ್ಸನಲ್ ತಗೊಂಡು ಅರ್ಧ ಮಾಡ್ಕೊಂಡು ಅರ್ಧ ಇಟ್ಕೊಂಡ್ರು, ಅದು ಅವ್ರ ವೈಯಕ್ತಿಕ ವಿಚಾರ. ಆದರೆ ಸರ್ಕಾರ ಇದಕ್ಕೆ ತೀರ್ಮಾನ ಇತ್ತು. ಸರ್ಕಾರ ನಮ್ಗೆ ಯಾವ ರೀತಿ ನಿಜವಾಗ್ಲೂ ಹೇಳ್ಬೇಕು, ಸರ್ಕಾರ ಮನೆಯವ್ರು ಕೇಳಿದಾಗ ಸರ್ಕಾರ ಮೈಸೂರು ವ್ಯವಸ್ಥೆ ಮಾಡಿಕೊಡ್ತೀವಿ. ಮನೆಯವ್ರಿಗೂ ಇದಕ್ಕೂ ಸಂಬಂಧ ಇಲ್ದಂಗೆ ಆಗುತ್ತೆ. ಅದರಿಂದ ಇದು ಯಾರು ಹೇಳಿದ್ರು ಕಿಡಿಗೇಡಿಗಳು ಯಾರು ಮಾಡಿಲ್ಲ, ಯಾರು ಇದು ಮಾಡಲ್ಲ, ಯಾರು ಇದ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದು. ಇದೇನು ಸ್ಟುಡಿಯೋದವ್ರು ಅವರು ಇದನ್ನು ಮಾಡೋರೆ ಅದ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಆ ಜಾಗನ ಏನಾದ್ರು ದಯವಿಟ್ಟು ಅದನ್ನು ಮುಂದೇನು ಮಾಡಬೇಕು ಆ ಜಾಗದಲ್ಲಿ ಅವ್ರು. ಯಾಕೆಂದರೆ ಅಲ್ಲಿ ಅಂತ್ಯ ಸಂಸ್ಕಾರ ಆ ಜಾಗದಿಂದ ಅದನ್ನು ಯಾವ ರೀತಿ ಒಂದೊಳ್ಳೆ ದೇವಸ್ಥಾನನೋ ಅದನ್ನೇನೋ ಮಾಡಿ ಅಂತ ಕೇಳ್ಕೊಂಡು ಮಾಡಬೇಕು ಅಂತ ನನ್ನ ಆಸೆ ಬಂದಿದೆ. ಯಾಕೆಂದರೆ ಇದು ಬಿಟ್ಟು ಬೇರೆ ಇನ್ನೇನು ನಾವು ಯಾರು ಮಾಡಲಿಕ್ಕಾಗಲ್ಲ, ಮಾಡಲೇಬಾರ್ದು, ತಪ್ಪಾಗುತ್ತೆ. ಕಾನೂನು ನಾವೆಲ್ಲ ಗೊತ್ತು. ಕಾನೂನು ಬಿಟ್ಟು ಬೇರೆ ಯಾರೇ ಆಗಲಿ, ಅಭಿಮಾನಿಗಳಾಗಲಿ ಯಾರೇ ಆಗಲಿ ಈ ವಿಷಯದಲ್ಲಿ ಶಾಂತಿಯಿಂದ ಮಾತಾಡಿ ತಿಳ್ಕೊಂಡು ಮಾತಾಡೋದಕ್ಕೆ ತಪ್ಪಾಗ್ಬಿಡ್ತೀವಿ. ಅದರಿಂದ ನಾನು 3-4 ಸತಿ ಬಾಲಣ್ಣವರು ಅವ್ರ ತಂಗಿ ಮಕ್ಕಳು ಎಲ್ಲ ಜೊತೆ ಮಾತಾಡಿದ್ದೀನಿ. ಇದನ್ನು ಸುಮಾರು ಸತಿ ಮಾತಾಡಿ ನಾನೇ ಸರ್ಕಾರದ ಮುಖಾಂತರ ಸರ್ಕಾರದಿಂದ ದುಡ್ಡು ಕೊಡ್ತೀನಿ. ನಾನೇ ಬಾಯ್ಬಿಟ್ಟು ಅವತ್ತೇನು 1-1.5 ಕೋಟಿನ ನಾನೇ ಕೊಡ್ತೀನಿ ಪರ್ಚೇಸ್ ಮಾಡ್ತಿದ್ದೀವಿ. ಅವ್ರು ಕೋರ್ಟ್ ಕೇಸ್ ಅರ್ಪಣೆ ಮಾಡ್ತಿದ್ರು. ಇದು ಮಾಡಿದ ತಪ್ಪು ಅವ್ರು ಮಾಡಿದ್ರು. ಆ ಜಾಗ ಏನು ಮಾಡ್ತಾರೆ ಅನ್ನೋದು ಕೇಳ್ಕೊಂಡು ಸ್ಟುಡಿಯೋದಲ್ಲಿ ಬಾಲಣ್ಣ ಮಕ್ಕಳ ಹತ್ರ ಮಾತಾಡ್ಕೊಂಡು ಏನು ಮಾಡಬೇಕು ತೀರ್ಮಾನ. ವಿಷ್ಣು ಸರ್ ಚಿತ್ರ ಹೋಗಿಲ್ಲ. ಇದು ವಿಷ್ಣು ಸಾರು ಬಾಲಣ್ಣವರು ಅವ್ರದ್ದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಂಥ ಮಹಾನ್ ವ್ಯಕ್ತಿ ಬಾಲಣ್ಣವ್ರು ತುಂಬ ದೊಡ್ಡ ವ್ಯಕ್ತಿ. ಅವ್ರ ಮಕ್ಕಳು ಯಾವುದೋ ಕಾರಣದಿಂದ ಆ್ಯಕ್ಚುಲಿ ಇದಕ್ಕೆ ಸ್ಟುಡಿಯೋ ಸರ್ಕಾರ ಕೊಟ್ಟಿದ್ದು ಸ್ಟುಡಿಯೋ ಅಂತ ಸರ್ಕಾರ ನಾವು ವಿಚಾರಿಸ್ಬೇಕು ಮಾಡಬೇಕು, ಬೇರೆ ಯಾರು ಮಾಡೋಕ್ಕಾಗಕ್ಕೆ. ನಾವು ಸರ್ಕಾರದಿಂದ ಯಾವುದೇ ಜಾಗ ಕೊಟ್ಟಾಗ ಸ್ಟುಡಿಯೋನ ಯಾಕೆ ಅದನ್ನು ಸ್ಟುಡಿಯೋನ ನೀವು ಪರಿವರ್ತನೆ ಮಾಡ್ತಾರೆ ಕೇಳ್ಬೋದಾಯ್ತು ಸರ್ಕಾರ. ಇದಕ್ಕೆ ಕೆಲವರು ಅದಕ್ಕೆ ಕುಮ್ಮಕ್ಕೆ ಹೋದರೆ ಕೆಲವರು ಅಧಿಕಾರಿಗಳು ಇದೆ. ಅದರಿಂದ ಇದಕ್ಕೆ ಅದು ಆವಾಗ ಮುಗಿದೋಗಿರ್ತದೆ. ಅದ್ರ ಬಗ್ಗೆ ಅಧ್ಯಯನ ಮುಗಿಯೋದ್ರ ಬಗ್ಗೆ ಕೇಳೋದನ್ನ ಬೇಡ ನಾನು ಅನಿಸುತ್ತೇನೆ. ಮುಂದಿನ ತಿಂಗಳು ಅವ್ರ ಹುಟ್ಟುಹಬ್ಬ 75ನೇ ವರ್ಷದವರು ತುಂಬ ಸಮಾಜಮುಖಿ ಕೆಲಸ ಮುಖಾಂತರ ಮಾಡೋದಕ್ಕೆ ಅಭಿಮಾನಿಗಳು ಎಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ರಂತೆ. ಆದರೆ ಈ ರೀತಿಯಾಗಿದೆ ಸರ್, ಇದನ್ನು ಹೇಳೋದ್ನಲ್ಲ, ಇದು ಅವ್ರ ಕುಟುಂಬದಲ್ಲಿ ಮಾಡಿರೋಂಥ ಕೆಲಸ, ಬೇರೆ ಯಾರಿಗೂ ಇದಕ್ಕೆ ಸಂಬಂಧ ಇಲ್ಲ. ಅದನ್ನು ಅದೇ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ಬರ್ತದೆ. ಅದರೊಳಗೆ ಇನ್ನೇನಾದ್ರು ಹುಡುಗರು ಸ್ಟ್ಯಾಚ್ಯೂ ಎಲ್ಲ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಅಷ್ಟು ಪೂರ್ತಿ ಕೋರ್ಟ್ ಮುಖಾಂತರ ತೊಗೊಂಡು ಅವ್ರು ಇದು ಮಾಡಿದ್ದಾರೆ. ಅದು ನಾನು ಗಣೇಶ್ ಅವ್ರ ಮಾತಾಡ್ತೀನಿ. ಗಣೇಶ್ ಇದ್ದಲ್ಲಿ ನಾನು ಇದನ್ನು ಮಾತಾಡೋಕ್ಕೆ ಸಾಧ್ಯ ಆಗಲ್ಲ. ಇದನ್ನೇನಾದ್ರು ಸರ್ಕಾರದ ಗಮನಕ್ಕೆ ತರ್ತೀರಾ ಸರ್? ಈಗ ಆಗಿರುವಂಥ ಘಟನೆ ಬಗ್ಗೆ ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಏನು ಮಾತಾಡೋದು? ಯಾಕೆಂದರೆ ಸರ್ಕಾರಕ್ಕೆ ಮನೆಯವರೇ ಆರ್ಡರ್ ಒಪ್ಕೊಂಡಿದ್ದಾರೆ. ಮನೆಯವ್ರು ಒಪ್ಕೊಂಡು ಸರ್ಕಾರ ಕೊಟ್ಟಾದ್ಮೇಲೆ ಸರ್ಕಾರ ತಪ್ಪಿಲ್ಲ ಅಂದರೆ ಸರ್ಕಾರಕ್ಕೂ ಇನ್ನು ಸಾಮಾನ್ಯ. ಯಾಕೆ ಸರ್ಕಾರ ಆಲ್ರೆಡಿ ಜಾಗ ಕೊಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಅವ್ರ ಬಗ್ಗೆ ನಾವು ಸರ್ಕಾರದ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಕೊನೆಯದಾಗಿ ಈ ಒಂದು ವಿಚಾರವಾಗಿ ವಿಷ್ಣು ಸರ್ ಅವರ ಕುಟುಂಬಕ್ಕೂ ಮತ್ತು ಬಾಲಣ್ಣವರ ಕುಟುಂಬಕ್ಕೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಿಷ್ಣು ಸರ್ ಅವರ ಅಭಿಮಾನಿಗಳ ಪರವಾಗಿ ಸರ್, ವಿಷ್ಣು ಸರ್ ಅಭಿಮಾನಿಗಳು ತಾಳ್ಮೆಯಿಂದ ಒಳ್ಳೆಯ ರೀತಿ ನಾವು, ಯಾಕೆಂದರೆ ವಿಷ್ಣು ಅಂದರೆ ತುಂಬ ಶಾಂತಪ್ರಿಯರು. ನಮ್ಮ ಸರ್ ಬಂದು ತುಂಬ ಕ್ಲಾಸು, ತುಂಬ ನೀಟು ಅಂತ ಅಭಿಮಾನಿ ನಾವು. ಅದು ಯಾವತ್ತೂ ವಿಷ್ಣು ಸರ್ ಕ್ಲಾಸೇ. ಅದರಿಂದ ಇದನ್ನು ಇವತ್ತು ನೋವನ್ನ ನಾವು ಸಹಿಸ್ಕೊಂಡು ಯಾವ ರೀತಿ ನಾವು ಐರದ ಗಂಟೆಗಳು ಯಾರ ಬಗ್ಗೆ ನಾವು ಮಾತಾಡೋದು, ಯಾರಿಗೂ ತೊಂದರೆ ಮಾಡಬಾರ್ದು. ನಾವು ಇಲ್ಲಿ ಏನಿದೆ ಪಾಪ ಇಲ್ಲಿ ವಾತಾವರಣದ ಬಗ್ಗೆ ನಾವು ಶಿಸ್ತಿಗೆ ಮಾಡಬಾರ್ದು. ಇದನ್ನು ಕೂತ್ಕೊಂಡು ಬಾಲಣ್ಣವ್ರ ಮಗಂತ ನಾವು ಮಾತಾಡಿ ಗಣೇಶ ಮಾತಾಡಿ ಆ ಜಾಗನ ಏನಾದ್ರು ದಯವಿಟ್ಟು ಒಂದು ದೇವಸ್ಥಾನದ ಒಳಗೆ ನಾವು ಮಾಡಿಕೊಡಿ ನಾನು ಮನವಿ ಮಾಡ್ತೀನಿ. ಅದಕ್ಕೇನು ಬೇಕಾದ್ರೆ ಸಂಬಂಧಪಟ್ಟಂಥ ಹಣ ಬೇಕಾದ್ರೆ ಕೇಳೋದು ಅದಕ್ಕೂ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಧನ್ಯವಾದ.